ಯಾಕೋ ಚುರುಕಿಲ್ಲ, ಇನ್ನೂ ಪ್ರಾರಂಭ ಆಗಿಲ್ಲ, ನಿಮ್ದು ಚುರುಕಾಗಿಲ್ಲ. ಯಾಕಂದ್ರೆ ಮಂಡ್ಯ ಅಂದ್ರೆ ಸಕ್ಕರೆ ನಾಡು, ತಾವೆಲ್ಲ ಸಕ್ಕರೆ ಆಗ್ಬಿಟ್ಟಿದ್ದೀರಿ. ನಾವು ಬಾಗಲಕೋಟೆಯಿಂದ ಬಿಜಾಪುರ ಜಿಲ್ಲೆಯಿಂದ ಬಂದಿದ್ದೀರಿ. ನಾವೆಲ್ಲ ಮೆಣಸಿನಕಾಯಿ ತಿನ್ನೋರು. ಯಾಕಂದ್ರೆ ಮೆಣಸಿನಕಾಯಿಗೆ ಸಕ್ಕರೆಗೆ ಬಹಳ ಫರಕ್ ಇರುತ್ತೆ. ಆದ್ರೆ ಮೆಣಸಿನಕಾಯಿ ತಿಂದ ಮೇಲೆ ಸಕ್ಕರೆ ತಿನ್ಲೇಬೇಕು, ಅದಕ್ಕೆ ಮಂಡ್ಯಕ್ಕೆ ಬರಲೇಬೇಕು ಅಂತೇಳಿ ಇವತ್ತು ನಿಮ್ಮ ಉತ್ಸವಕ್ಕೆ ನನ್ನ ಆತ್ಮೀಯ ಸ್ನೇಹಿತರಾದಂತಹ ರವಿಕುಮಾರ್ ಅವರು ಇವತ್ತು ಇಲ್ಲಿ ಬರ್ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಮತ್ತು ನಮ್ಮ ದಿನೇಶ್ ಅವರಿಗೆ, ನಮ್ಮ ರಾಜ್ಯಸಭಾ ಸದಸ್ಯರು ಮತ್ತು ನಮ್ಮ ಇನ್ನೋರ್ವ ಆತ್ಮೀಯರಾದಂತ ಸ್ಟಾರ್ ಚಂದ್ರು ಗೌಡ ಅವರು ಕೂಡ ಇವತ್ತು ಇಲ್ಲಿ ನನ್ನ ಅತ್ಯಂತ ಪ್ರೀತಿಯಿಂದ ಬರ್ಮಾಡ್ಕೊಂಡು ಬಹಳ ವಿಶೇಷವಾದ ಈ ಒಂದು ಉತ್ಸವ. ಯಾಕಂದ್ರೆ ಕರ್ನಾಟಕ ನಾಡೇ ಒಂದು ವಿಶೇಷ ಅನ್ನೋದು. ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ನಾವು ಚಾಲುಕ್ಯರ ಉತ್ಸವ ಮಾಡ್ತೀವಿ, ವಿಜಯನಗರದ ಸಾಮ್ರಾಜ್ಯದ ಇವತ್ತು ಉತ್ಸವವನ್ನು, ಹಂಪಿ ಉತ್ಸವವನ್ನ ಮಾಡ್ತೀವಿ. ಅದೇ ರೀತಿ ಕಳೆದ 2 ವರ್ಷದಿಂದ ಈ ಬದ್ನೂರು ಉತ್ಸವವನ್ನ, ನಮ್ಮ ಸ್ನೇಹಿತ ಬೂದೂರು ಉತ್ಸವವನ್ನ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ್ದು ನಮ್ಮ ಸ್ನೇಹಿತರಾದಂತ ರವಿಕುಮಾರ್ ಅವರು ಅನ್ನೋ ಮಾತನ್ನ ಬಹಳ ಹೆಮ್ಮೆ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲ ಒಪ್ಕೊಳ್ಬೇಕಾಗತ್ತೆ. ನಮ್ಮ ಕರ್ನಾಟಕ ಘನ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಯಾವುದೇ ಉತ್ಸವವನ್ನ ಬಿಡದೆ ಎಲ್ಲ ಉತ್ಸವಕ್ಕೂ ಕೂಡ ಇವತ್ತು ವಿಶೇಷವಾದ ಕಾಳಜಿಯನ್ನು ವಹಿಸಿ ಈ ಉತ್ಸವವನ್ನ ಇವತ್ತು ವೈಭವಗೊಳಿಸ್ತಾ ಇದ್ದಾರೆ. ಅಂತ ವೈಭವ ಈ ಪವಿತ್ರವಾದ ನಾಡು, ಅದು ಮಂಡ್ಯ ಜಿಲ್ಲೆ. ಇವತ್ತು ಈ ಒಂದು ಉತ್ಸವದಲ್ಲಿ ನನಗೂ ಕೂಡ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ನಮ್ಮ ರವಿಕುಮಾರ್ ಅವರಿಗೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸಿ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ನೀವು ಸಕ್ಕರೆ ಮನಸ್ಸು, ನಮ್ಮ ಇನ್ನೊಬ್ರು ಸ್ನೇಹಿತರು ಶಾಸಕರು ಆಗಮಿಸಿದ್ದಾರೆ, ಅವರಿಗೂ ಕೂಡ ಈ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ, ಈ ಉತ್ಸವ ಈ ನಾಡಿಗೆ ಒಂದು ಬೆಳಕನ್ನ ಚೆಲ್ಲುವಂತ ಕೆಲಸ ಆಗಲಿ. ಆ ವಿಶ್ವನಾಥ ಮತ್ತು ಅನಂತ ಪದ್ಮನಾಥರ ಆಶೀರ್ವಾದ ತಮಗೆಲ್ಲರ ಮೇಲೆ ಇರ್ಲಿ ಅಂತೇಳಿ ಹಾರೈಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜಯ. ಈಗ ನೀವೆಲ್ಲ ಕೊಡಗುಗೆ ಹೋಗ್ತೀರಾ, ವಿರಾಜಪೇಟೆಗೆ ಹೋಗ್ತಿರಲ್ಲ ಟ್ರಿಪ್ಗೆ. ಆ ಶಾಸಕರು ನನ್ನ ಮಿತ್ರರು, ಇವ್ರ ತಂದೆ ಕೂಡ 4 ಬಾರಿ ಶಾಸಕರು, ಮಿತ್ರ. ಈಗಲೂ ನನ್ನ ಮಿತ್ರರು, ಇವರು ಕೂಡ ಪ್ರಥಮ ಬಾರಿಗೆ ಶಾಸಕರಾಗಿದ್ದಾರೆ. ಮಂತರ್ಗೌಡರು ಅಂತೇಳಿ ಕೊಡಗಿನ ಶಾಸಕರು, ಮಡಿಕೇರಿಯ ಶಾಸಕರು. ಅವ್ರಿಗೆ ನೀವು ಜೋರಾದ ಚಪ್ಪಾಳೆಯನ್ನ ಹೇಳ್ಬೇಕು. ಮಡಿಕೇರಿ ಶಾಸಕರು ಬಂದಿದ್ದಾರೆ ನಮ್ಮೂರಿಗೆ ಅಂದ್ರೆ ಚಪ್ಪಾಳೆ ಹೊಡೆದ್ರೆ ಹೋಗಿ ಹೇಳ್ತಾರೆ, ನೀವೆಲ್ಲ ರೆಸಾರ್ಟ್ ಟ್ರಿಪ್ ಹೋದಾಗ ಮಂಡ್ಯದವ್ರು ಎಷ್ಟು ಚೆನ್ನಾಗಿ ಚಪ್ಪಾಳೆ ಹೊಡೆದ್ರು ನನಗೆ ಅಂತ. ಈಗ ಅವರು ನಿಮ್ಮನ್ನ ಕುರಿತು 1-2 ಮಾತಾಡ್ತಾರೆ. ಬೂದೂರು ಗ್ರಾಮದಲ್ಲಿ 2 ಜಿಲ್ಲಾ ಪಂಚಾಯತಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅದ್ಭುತವಾಗಿ ಉತ್ಸವ ಕಾರ್ಯಕ್ರಮ. ನನ್ಗೆ ಗೊತ್ತಿರಂಗೆ ಇದೆಲ್ಲ ಹುಳ ಬಿಟ್ಟಿದ್ದು ನಮ್ಮ ಡಿ ಕೆ ಸಾಹೇಬ್ರೆ. ಉತ್ಸವ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ಬೇಕು ಅಂತ ಸಂದರ್ಭದಲ್ಲಿ ಆ ಉತ್ಸವಗಳು ಅದ್ಭುತವಾಗಿ ಮಾಡ್ಕೊಂಡ್ ಬರ್ತಾ ಇದಾರೆ ಅಂತ ನಾವು ಕನಕೋತ್ಸವ ನೋಡ್ಕೊಂಡಂತ ಸಂದರ್ಭದಲ್ಲಿ ಇವತ್ತು ನಮ್ಮ ರವೀಣ ಅವ್ರ ನೇತೃತ್ವದಲ್ಲಿ ನಮ್ಮ ದಿನೇಶ್ ಅಣ್ಣ ಇರ್ಬೋದು, ನಮ್ಮ ಹಿರಿಯ ಶಾಸಕರುಗಳು, ಪ್ಲಸ್ ನಮ್ಮ ಚಂದ್ರಣ್ಣ ಅವರು, ವೇದಿಕೆ ಇರ್ತಕ್ಕಂಥ ಎಲ್ಲರೂ, ವಿಶೇಷವಾಗಿ ನಮ್ಮ ಚಿಕ್ಕಣ್ಣವರ ತಮ್ಮ ಅಭಿಲಾಷ್ ಅವರು ಪಾಪ ನನಗೆ 2:30 ಗಂಟೆ ಕಾಯಿಸ್ಕೊಂಡಿದ್ರು. ಭಾನುವಾರ ಅಂತಂದ್ರೆ ನಮ್ ಕಷ್ಟದ ದಿವಸ, ರಾಜಕಾರಣಿಗಳಿಗೆ ಕಷ್ಟ. ತಡವಾಗಿ ಬಂದಿದ್ದಕ್ಕೆ ತಮಗೆ ಸಮಯ ಕೇಳ್ತಾ ಇಲ್ಲಿ ನಮ್ಮ ಭಾಷಣ ಯಾರೂ ಕೇಳಕ್ ಬಂದಿಲ್ಲ ಅಂತ ನನ್ನ ಅಭಿಪ್ರಾಯ. ಕರೆಕ್ಟ್ ಇಲ್ವಾ? ಗುರು ಕಿರಣ್ ಅವ್ರಗ ಹಾಡು ಹೇಳಕ್ಕೆ ಅಂತ ಕೇಳಕ್ ಬಂದಿದ್ದೀರಾ? ಸಾರಿ, ನಿನ್ನೆ ಗುರು ಕಿರಣ್, ರಾಜೇಶ್ ಕೃಷ್ಣನ್ ಅವ್ರಿಗೆ ಹಾಡು ಕೇಳಕ್ ಬಂದಿದ್ದೀರಾ ಅಂತ ನನ್ನ ಅಭಿಪ್ರಾಯ. ಆ 2 ದೇವತೆಗಳು ನಿರಂತರವಾಗಿ ಈ ಭಾಗದ ಎಲ್ಲಾ ಜನತೆಗೆ ಆಶೀರ್ವಾದ ಮಾಡ್ಲಿ. ನಮ್ಮ ಸ್ನೇಹಿತರಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಶೀರ್ವಾದ ಮಾಡ್ತಾ ಇದ್ದೀರಾ. ಇನ್ನು ಮುಂದೆ ಆ ದೇವರುಗಳು ನಮ್ಮ ಸ್ಥಳೀಯ ಎಲ್ಲರಿಗೂ ಶಕ್ತಿ, ನಮ್ಗೆಲ್ಲರಿಗೂ ಜನಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡಿ. ನಾನು ಒಂದಂತೂ ನಾವ್ ಏನೇ ಕೇಳ್ತೀವಿ ಅಂತಂದ್ರೆ, ನಾವು ರಾಜಕಾರಣದಲ್ಲಿ ನಿರಂತರವಾಗಿ ನಮ್ಮ ಅನುಕೂಲಕ್ಕೆ ಜನನ ಡಿವೈಡ್ ಮಾಡಕ್ ಪ್ರಯತ್ನ ಮಾಡ್ತಾ ಇರ್ತೀವಿ, ನಮ್ಮ ಅನುಕೂಲಕ್ಕೆ. ಮಾತ್ರ ಈ ತರ ಉತ್ಸವಗಳಲ್ಲಿ ಊರೆಲ್ಲ ಒಂದಾಗಕ್ಕಂತಂದೇ ಒಂದು ಅವಕಾಶ. ಆ ವಿಚಾರದಲ್ಲಿ ಯಶಸ್ವಿಯಾಗಿ ಮಾಡ್ಕೊಂಡ್ ಬಂದಿರಂತ ನಮ್ಮ ರವೀಣಂಗೆ ಆ 2 ದೇವತೆಗಳು ನಿರಂತರವಾಗಿ ನಿಮ್ಮ ಆಶೀರ್ವಾದ ಮಾಡ್ಲಿ. ಇದೇ ರೀತಿಯಲ್ಲಿ ಮುಂದೆನೂ ದೇವರಿಂದ ಜನಕ್ಕೂ ನಿಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶಕ್ತಿ ಸಿಕ್ಲಿ, ಶಕ್ತಿ ಕೊಡ್ಲಿ. ನಾವು ನಿಮ್ ಜೊತೆ ನಿರಂತರವಾಗಿ ಸ್ನೇಹಿತರಾಗಿರೋಣ.
ನಮ್ಮ ಕಾಂಚಪ್ಪನವ್ರ ಸರಿ 2-3 ಭಾಗ ಇರಿದ್ರೆ ಫ್ರಂಟ್ ಬೆಂಚ್ ಅಲ್ಲಿ ಹೋಗಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಸೇರಿದಂತೆ ಎಲ್ಲ ಈ ಪಕ್ಕದ ಗ್ರಾಮಸ್ಥರು ನಾ ಮಡಿಕೇರಿ ಕ್ಷೇತ್ರ ಅಂತ ಇದ್ದೀನಿ, ಮಂಡ್ಯ ಕ್ಷೇತ್ರದ ಎಲ್ಲ ಜನಪ್ರತಿನಿಧಿಗಳಾಗಿರ್ಬೋದು, ಇಲ್ಲಾಂದ್ರೆ ಜನತೆಗೆ ನಿರಂತರವಾಗಿ ಈ 2 ದೇವಸ್ಥಾನಗಳು ನಿರಂತರವಾಗಿ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ನನ್ನ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೆ, ನಮ್ಮ ಮಂಡ್ಯದಲ್ಲಿ ಈ ಸ್ಟೇಜ್ ಅಲ್ಲಿ ನಿಂತ್ಕೊಳ್ಳೋಕೆ ಅವಕಾಶ ಮಾಡಿಕೆ ರವೀಣಂಗೆ ನಿರಂತರವಾಗಿ ಅಭಾರಿಯಾಗಿರ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.